ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ಪ್ರಥಮದಲ್ಲಿ ನಮ್ಮ ಗುರುಗಳ ಶ್ರೀ ಶರಣ ಅರವಿಂದದಲ್ಲಿ ಶರಣಾರ್ಥಿ ತಿಳಿಸುತ್ತಾ, ಹಾಗೂ ವಿಶೇಷವಾಗಿ ಇವತ್ತಿನ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಸರ್ವ ಆತ್ಮಗಳಿಗೆ ಶರಣಾರ್ಥಿ ಎಂದು ಹೇಳುತ್ತಾ, ಹಾಗೂ ಇವತ್ತಿನ ದಿನ ವಿಶೇಷವಾಗಿ ನಿಮ್ಮೆಲ್ಲರಿಗೆ ಅಧ್ಯಾತ್ಮದ ಅನುಭವಿಸಲಿಕ್ಕೆ ಬಂದಿರತಕ್ಕಂಥ ಸೋಮಲಿಂಗಪ್ಪ ಶಿಕ್ಷಕರು ಹಾಗೂ ಅಧ್ಯಾತ್ಮ ಚಿಂತಕರು, ಕವಿಗಳು, ವಿಶೇಷವಾಗಿ ಆತ್ಮಜ್ಞಾನಿಗಳಾಗ್ತಕ್ಕಂಥ ಅವರಲ್ಲಿ ಸಣ್ಣ ಅಂತಂದು ತಿಳಿಸುತ್ತಾ, ನೀವು ಇವತ್ತು ಅವರ ಅನುಭವವನ್ನು ಕೇಳಲು ಎಲ್ಲರೂ ಸಿದ್ಧರಾಗಿದ್ದೀವಿ. ಹಾಗೂ ವಿಶೇಷವಾಗಿ ಒಂದು ಮಾತು ಹೇಳ್ತಾರೆ ಬಲ್ಲವರು, ಸಂಸಾರ ಎಂಬ ಸಾಗರದಲ್ಲಿ ಅರಿ ಎಂಬ ಗುರುವಿನಿಂದ ಪಂಚಾಕ್ಷರಿ ಎಂಬ ಹಾದಿ ಹಿಡಿದು ಷಡಕ್ಷರಿ ಅಂದರೆ ಆತ್ಮ ಎಂಬ ಗುರಿಯನ್ನು ಮುಟ್ಟಿ ನೀವೆಲ್ಲ ಕೂಡಿ ಪಾತ್ರ ಮಾಡಿ ಕಿರಿದೆಂಬ ಭೇದವ ಮರೆತು ಶ್ರೀ ಗುರು ಶಂಕರಲಿಂಗೇಶ್ವರನಲ್ಲಿ ಸೇರೋಣ ಬನ್ನಿ ಎನ್ನುವಂಥ ಭಿನ್ನ ಭೇದ ಇರತಕ್ಕಂಥ ಶರಣರ ಮಾರ್ಗದಲ್ಲಿ ನೀವು ಹೋದ್ನಪ್ಪ ಅಂದ್ರೆ ಭಾವಬಂಧನದಿಂದ ಪಾರಾಗುವುದು ಅಂತ ಹೇಳುತ್ತಾ, ಇವತ್ತು ನಿಮ್ಮೆಲ್ಲರಿಗೆ ವಿಶೇಷವಾಗಿ ಅನುಭವ ನೀಡಲು ಬಂದಿರ್ತಾರೆ. ಅವರಿಗೆ ನೀವೆಲ್ಲರೂ ಅವರ ಅನುಭವವನ್ನು ಕೇಳೋಣ. ಶರಣ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ಆತ್ಮಜ್ಞಾನಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈ ಯೂಟ್ಯೂಬ್ ಚಾನಲನ್ನು ಇಲ್ಲಿವರೆಗೂ ಆಧ್ಯಾತ್ಮಿಕ ವಿಚಾರಗಳನ್ನು ಇಟ್ಕೊಂಡು ಪ್ರತಿ ವಾರದಲ್ಲಿ 2 ಸಾರಿ, ವಾರಕ್ಕೊಂದು ಸಾರಿ ತಮ್ಮ ಅನುಭವವನ್ನು ಈ ಮುಖೇನ ಹಂಚ್ಕೊಳ್ತಾ ಬಂದಿರುವಂಥ ಯಾವತ್ತೂ ಆತ್ಮೀಯರಾಗಿರುವಂಥ ಶರಣ ಬಂಧು ಶ್ರೀ ನಾಗಪ್ಪನ ಹೂವಿನ ಬಾವಿಯಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳು. ಆಧ್ಯಾತ್ಮಿಕ ಚಿಂತನದಲ್ಲಿ ಭಾಳಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡು ಆಧ್ಯಾತ್ಮದ ಅನುಭವವನ್ನು ತಾವು ಮಾಡಿಕೊಳ್ಳುವುದರ ಜೊತೆಯಲ್ಲಿ ಈ ಸಮಾಜಮುಖಿಯಾಗಿ ಯೂಟ್ಯೂಬ್ ಮುಖಾಂತರ ಸಾಕಷ್ಟು ವಿಚಾರಗಳನ್ನು ಇವತ್ತು ಈ ಜನಮನಕ್ಕೆ ಕೊಟ್ಟಿದ್ದಾರೆ. ವ್ಯಕ್ತಿಯು ಪರಿಪೂರ್ಣತೆ ಹೊಂದಬೇಕು ಅನ್ನೋದಾದರೆ, ವ್ಯಕ್ತಿಯ ಜೀವನ ಪಾವನ ಆಗಬೇಕನ್ನೋದಾದರೆ, ಏನೆಲ್ಲ ಮಾಡ್ತಾ ಇದ್ದೀವಿ ನಮ್ಮನ್ನು ನಾವು ಪರಿಶುದ್ಧಗೊಳಿಸ್ಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಶರಣ ಬಂಧುಗಳು ನಮಗೆ ದಾರಿಯನ್ನು ಮಾಡಿಕೊಟ್ಟು ಹೋಗಿದ್ದಾರೆ, ಜ್ಞಾನವನ್ನು ಬಿಟ್ಟು ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಪ್ರಯತ್ನ ಮಾಡಿದರೆ ಈ ಬದುಕು ಸಾರ್ಥಕ ಅನ್ನುವಂಥದ್ದು ಕೂಡ. ನಾವು ಇವತ್ತಿನ ಸಮಾಜದಲ್ಲಿ ಯಾವುದರ ಬೆನ್ನು ಹತ್ತಿ ಓಡ್ತಾ ಇದ್ದೀವಿ, ಆದರೆ ಎಲ್ಲಿಗೆ ಓಡುತ್ತಿದ್ದೇವೆ ಎನ್ನುವಂಥದ್ದು ನಿರರ್ಥಕ, ಎಲ್ಲಿ ಗುರಿ ಇಲ್ಲ ಓಡೋದು. ಆದರೆ ಹೆಚ್ಚು ನಾವು ಇವತ್ತು ಕಾಣ್ತಿರೋದು ಹಣಕಾಸು. ಈ ಹಣಕಾಸು ಭೂಮಿಗೆ ಮಾತ್ರ ಸಂಬಂಧಪಟ್ಟದ್ದು. ಈ ಭೂಮಿಯಲ್ಲಿ ಈ ಜಗದಲ್ಲಿ ವಾಸಿಸುತ್ತಿರುವಂಥ ನಮ್ಮಗಳಿಗೆ ನಮ್ಮ ಲೌಕಿಕ ವ್ಯವಹಾರಗಳನ್ನು ನೀಗಿಸಿಕೊಳ್ಳೋದಕ್ಕೆ ದುಡ್ಡಿನ ಅವಶ್ಯಕತೆ ಇದೆ. ಆದರೆ ಎಲ್ಲದೂ ದುಡ್ಡೇ ಅಲ್ಲ, ಆದರೆ ದುಡ್ಡಿಲ್ಲದೆ ಜೀವನವೂ ಸಾಗೋದಿಲ್ಲ, ದುಡ್ಡು ಬೇಕಾಗುತ್ತೆ. ನಾವು ಈ ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ನಮ್ಮ ದೇಶದ ದುಡ್ಡು ಅಲ್ಲಿ ನಡೆಯೋದಿಲ್ಲ, ಅದನ್ನು ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ನಮ್ಮ ದೇಶದ ದುಡ್ಡಿನ ಬೆಲೆ ಎಷ್ಟಿದೆಯೋ ಅದಕ್ಕೆ ಸಮಾನಾಗಿ ಆ ದೇಶದಲ್ಲಿ ಎಷ್ಟು ಅದು ಬೆಲೆ ಬಾಳುತ್ತೆ ಅನ್ನೋದನ್ನು ನೋಡಿಕೊಂಡು ಬದಲಾಯಿಸಿಕೊಂಡು ನಾವು ಬೇರೆ ದೇಶಕ್ಕೆ ಹೋಗ್ಬೇಕಾಗುತ್ತೆ. ಭೂಮಿ ಮೇಲೆ ನಾವು ಗಳಿಸಿರುವಂಥ ನಮ್ಮ ಸಿರಿ ಸಂಪತ್ತು ದೇವನ ಲೋಕದಲ್ಲಿ, ಸ್ವರ್ಗ ಲೋಕದಲ್ಲಿ ಅಂತ ಏನು ಕರಿತೀವಿಯೋ ಅಥವಾ ದೇವಲೋಕ ಅಂತ ಏನು ಕರಿತೀವಿಯೋ, ಅಥವಾ ನಾವು ಅದನ್ನು ಕಂಡಿಲ್ಲ ಕಾಣ್ತೀವಿ ಅಂತ ಒಂದು ಆಶಾಭಾವನೆಯಿಂದ ಆ ಲೋಕಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ದುಡ್ಡು ನಡೆಯೋದಿಲ್ಲ. ಮತ್ತು ಅಲ್ಲೊಂದು ಏನಾದರೂ ನಡೆಯೋದಿರ್ಬೇಕಲ್ಲ, ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಬೇಕಲ್ಲ, ಗಳಿಸ್ಕೋಬೇಕಲ್ಲ. ಭಾರಿ ವಿಶೇಷ. ಭಾರಿ ಇಲ್ಲಿರುವ ದುಡ್ಡನ್ನ ಖರ್ಚು ಮಾಡುವುದರ ಮೂಲಕ ಸಮಾಜಮುಖಿಯಾಗಿ ಅದನ್ನು ಒಂದಿಷ್ಟು ಬಳಕೆ ಮಾಡೋದು, ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಳೋದೇನು ಅಂದರೆ ಸಮಾಜದ ಸೇವೆಯನ್ನು ಮಾಡೋದು, ದಾನವನ್ನು ಮಾಡೋದು, ಧರ್ಮಾರ್ಥ ಕಾರ್ಯಗಳನ್ನು ಮಾಡೋದು. ಎಲ್ಲೆಲ್ಲಿ ಅದರ ಅವಶ್ಯಕತೆ ಇದೆಯೋ, ಎಲ್ಲೆಲ್ಲಿ ನಾವು ಅದಕ್ಕೆ ಸಹಾಯ ಹಸ್ತ ಚಾಚಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಲ್ಲಿ ಒಂದಿಷ್ಟು ಸಹಾಯ ಸಹಕಾರವನ್ನು ಮಾಡ್ಕೊತ ಹೋದರೆ ಇದು ನಾವು ಇಲ್ಲಿರುವ ಹಣವನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಬದಲಾವಣೆ ಮಾಡ್ಕೊಂಡಂಗೆ ವಿಶೇಷ. ಅಲ್ಲೇ ಕರ್ಕೊಳ್ತಾರೆ.
ನೀವು ಬರ್ರಿ ಅಂತ. ಹಂಗಾರೆ ಆ ದುಡ್ಡು ಅಲ್ಲಿ ನಡೀತೈತಿ, ಅಲ್ಲಿ ನಡೀತೈತಿ. ಹಿಂಗ ಮಾಡಿದ್ರೆ. ಎಸ್, ಇಲ್ಲಿ ದುಡ್ಡು ನಡೀತತಿ. ಆ ದುಡ್ಡಿನೊಳಗೆ ನಾವ್ ಏನ್ ಮಾಡ್ತೀವಿ ಅನ್ನುವಂತ ಪುಣ್ಯ ಪ್ರಾಪ್ತಿ ಐತಲ್ಲ, ಅದು ಅಲ್ಲಿ ನಡೀತೈತಿ. ಅದು ಅಲ್ಲಿ ನಡೀತೈತಿ. ಅಲ್ಲಿ ನಡೀತೈತಿ. ಹಂಗ ಬದಲಾಯಿಸ್ಕೊಂಡು ಹೋಗುವಂಥದ್ದು ನಿಜವಾದಂತ ಜೀವನದ ವ್ಯವಸ್ಥೆ. ಬಹಳ ವಿಶೇಷ ಏನು ಅಂತಂದ್ರೆ, ಇಲ್ಲಿ ದೇಹದಾರಿಗಳಾಗಿ ನಾವು ದೇಹಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡೋದ್ರಿಂದ ದೇಹದ ಬಯಕೆಗಳನ್ನ ತೀರಿಸಿಕೊಳ್ಳೋದಕ್ಕೆ ದೇಹದಲ್ಲಿ ಇರೋ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಚಟುವಟಿಕೆಗಳನ್ನೇ ಜಾಸ್ತಿ ಮಾಡ್ತಿರೋದು. ಜಾಸ್ತಿ ಮಾಡ್ತಿರ್ತೀವಿ. ಆತ್ಮಜ್ಞಾನ ಅನ್ನುವಂಥದ್ದು ಕೂಡ ನಮಗೆ ಬರಬೇಕು. ಬಹಳಷ್ಟು ಜನ ಓದ್ಕೊಂಡಿದೀವಿ, ತಿಳ್ಕೊಂಡಿದೀವಿ. ಪುಸ್ತಕದ ಜ್ಞಾನ ಎಲ್ಲ ಮಸ್ತಕವನ್ನು ತುಂಬಿಕೊಂಡಿದೆ. ಮಸ್ತಕದ ಜ್ಞಾನ ಮನಸ್ಸಿಗೆ ಬಂದು ಮನಸ್ಸಿನಿಂದ ನಾವು ಈ ಸಮಾಜಮುಖಿಯ ಕೆಲಸ ಮಾಡಿದ್ರೆ ಸಾಲದು. ಪುಸ್ತಕದ ಜ್ಞಾನ ಮಸ್ತಕಕ್ಕೆ ಬರಬೇಕು. ಮಸ್ತಕದ ಜ್ಞಾನ ಹೃದಯಕ್ಕೆ ಹೋಗ್ಬೇಕು. ಹೃದಯದಲ್ಲಿ ಸಂಸ್ಕಾರಗೊಂಡು ಮನಸ್ಸಿಗೆ ಬಂದ್ರೆ ಆ ಮನಸ್ಸಿನಿಂದ ನಡೆಯುವಂತ, ಆ ಮನಸ್ಸು ಹೇಳಿದಂತೆ ಈ ಶರೀರದ ಮೂಲಕ ನಡೆಯುವಂತ ಕಾರ್ಯಗಳೇನದವು ಅವು ಇಲ್ಲಿ ಸಮಾಜಕ್ಕೆ ಒಪ್ಪಿಗೆ ಆಗ್ತಾವು, ಮೆಚ್ಚುಗೆ ಆಗ್ತಾವು, ಸತ್ಕ್ರಿಯೆಗಳು ಅಂತ ಆಗ್ತಾವೆ. ಅಂತ ಸತ್ಕ್ರಿಯೆಗಳಲ್ಲಿ ತೊಡಗುವಂತ ಒಂದು ದಾರಿ ಯಾವುದು ಅಂದ್ರೆ ಅದು ಆಧ್ಯಾತ್ಮಿಕ ಲೋಕ ಅಂತ. ಏನ್ ವಿಶೇಷ ಅಂದ್ರೆ ನನ್ನೊಳಗೆ ನಾನು ತಿಳ್ಕೊಂಡು, ಈಗ ಯಾರೋ ಕವಿ ಬರೀತಾರೊಬ್ರು, ಪ್ರೀತಿಸುವುದಾದರೆ ನಿನ್ನನ್ನ ನೀನು ಪ್ರೀತಿಸಿಕೊ. ನಿನ್ನನ್ನು ದ್ವೇಷ ಮಾಡೋದಕ್ಕೆ ಬೇಕಾದಷ್ಟು ಜನ ಅವರ, ಪ್ರೀತಿ ಮಾಡೋದಕ್ಕೆ ಅಲ್ಲ, ನಿನ್ನ ನೀ ಪ್ರೀತಿ ಮಾಡ್ಕೊಂಡ್ಬಿಡು. ನೀನ್ ದ್ವೇಷ ಮಾಡ್ಬೇಕಂದ್ರೆ ಬಹಳ ಜನ ಐತಿ. ನೀನ್ ಏನಾದ್ರೂ ಒಂದು ಸುಂದರವಾದ ಕನಸನ್ನ ಕಟ್ಕೊಳ್ತೀನಿ ಅನ್ನೋದ್ರ ಕಟ್ಕೊಂಡ್ಬಿಡು. ಆಕಾಶದ ಎತ್ತರಕ್ಕೆ ಬೆಳಿತೀನಂತ ಕನಸು ಕಟ್ಕೋ. ಯಾಕಂದ್ರೆ ನೆಲ ತೋರ್ಸೋರು ಬಹಳ ಮಂದಿ ಅದಾರ. ಈ ನೆಲ ತೋರ್ಸೋರು ಬಹಳ ಮಂದಿ ಅದಾರ. ನಾನು ಇಡುವುದಾದರೆ ಒಂದು ಹೆಜ್ಜೆಯನ್ನ ಮುಂದಕ್ಕೆ ಇಟ್ಟುಬಿಡು, ಒಂದಡಿ ಮುಂದಕ್ಕಿಡು ಸಾಗುವುದಾದರೆ. ಯಾಕೆ ಹಿಂದಕ್ಕೆ ಜಗ್ಗುವರು ಬೇಕಾದಷ್ಟು ಬಹಳ ಚೆನ್ನಾಗಿ ಅದು ಹೇಳ್ತಾನೆ. ಆದ್ರೆ ನನ್ನ ಒಳಗಿರುವಂತ ಚೇತನವನ್ನ, ನನ್ನ ಅಂತಃಶಕ್ತಿಯನ್ನ ನಾನು ಜಾಗೃತಗೊಳಿಸಿಕೊಳ್ಳದೆ ಅಥವಾ ನಾನೇ ತಿಳಿದುಕೊಳ್ಳಿಕ್ ಸಾಧ್ಯವಾಗದಿದ್ರೆ ಹೊರಗಿನ ಪ್ರಪಂಚದ ಜ್ಞಾನವನ್ನು ಹೆಂಗ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾವುದು ಈ ಜಗತ್ತಿಗೆ ಸೃಷ್ಟಿಗೆ ಕಾರಣೀಭೂತವಾಗಿದೆಯೋ, ಅಗೋಚರವಾಗಿದೆಯೋ, ಕಾಣಿಸದೇ ಇದೆಯೋ ಅದನ್ನ ಅನುಭವ ಮಾಡ್ಕೊಳ್ಬೇಕನ್ನೋದಾದ್ರೆ ಮೊದಲು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ. ನಿಮ್ಮ ಅಷ್ಟು ಪ್ರವಚನದ ಮಾಲಿಕೆ ಮುಖಾಂತರ ನಾನು ಬಹಳಷ್ಟು ವಿಚಾರಗಳನ್ನು ಅರ್ಥಕೊಂಡಿದ್ದೀನಿ. ಮೊದಲು ನಮ್ಮನ್ನು ನಾವು ತಿದ್ದುಕೊಳ್ಳೋಣ ಅಥವಾ ನಮ್ಮನ್ನು ನಾವು ತಿಳ್ಕೊಳ್ಳೋಣ. ನಮ್ಮೊಳಗಿನ ಅಂತಃಶಕ್ತಿ ಜಾಗೃತಗೊಂಡಾದ ಮೇಲೆ ನಮ್ಮೊಳಗೆ ಹೊಮ್ಮುವಂತ, ನಮ್ಮೊಳಗೆ ತಿಳಿಯುವಂತ ವಿಚಾರಗಳನ್ನ ಜನಮನಕ್ಕೆ ಮುಟ್ಟಿಸುವಂತ ಪ್ರಯತ್ನ ಮಾಡೋದು ಸ್ವೀಕಾರಾರ್ಹ. ಅದು ಸ್ವೀಕಾರ ಮಾಡೋದು ಬಿಡೋದು. ಈಗ ಕೆಲವರು ಬಹಳಷ್ಟು ಮೇಧಾವಿಗಳಿದಾರ, ಬುದ್ಧಿಜೀವಿಗಳಿದಾರ. ಕೆಲವು ವಿಚಾರಗಳು ಇದಕ್ಕಿಂತ ಗಹನವಾಗಿ ಅವರಿಗೆ ತಿಳಿದಿರಬಹುದು, ಅಥವಾ ಇದಕ್ಕೆ ಇಷ್ಟೇ ವಿಚಾರಗಳು ತಿಳಿದೇ ಇರುವಂತವರು ಇರಬಹುದು. ಯಾರಿಗೆ ಅದು ಸ್ವೀಕಾರಾರ್ಹವಾಗಿದೆಯೋ, ಯಾರಿಗೆ ಅದನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ ಇದೆಯೋ ಅವ್ರು ಸ್ವೀಕರಿಸಲಿ. ಸ್ವೀಕರಿಸದೇ ಇರೋರು ಅವ್ರಿಗೆ ಬಿಟ್ಬಿಡೋದು. ಅದನ್ನ ನಾವು ಅನುಭವಿಸಿ ನಮ್ಮ ಅನುಭವಕ್ಕೆ ಬಂದಂತ ವಿಚಾರಗಳನ್ನ ಈ ಸಮಾಜಮುಖಿಯಾಗಿ ಬಿಟ್ಟಾಗ ಅದು ತನ್ನದೇ ಆದಂತ ಒಂದು ರೂಪವನ್ನು ತಾಳ್ತಾ ಹೋಗ್ತಿರ್ತದೆ. ನಮ್ಮ ಕರ್ತವ್ಯವನ್ನ ನಾವು, ಅದು ಒಂದು ಪುಣ್ಯ ಪ್ರಾಪ್ತಿ ಕೆಲಸ ಅಂತ. ಅದಕ್ಕೆ ಒಬ್ಬ ಶರಣರು ಬರೀತಾರೆ, ಬಹಳ ಒಂದು ಚೆನ್ನಾಗಿರುವಂತ ವಚನ. ಅವರು ಯಾರು ಕಾಮಧೂಮ ಧೂಳಯ್ಯ ಅವ್ರು ಬರೀತಾರೆ. ಏನು ಅವ್ರ ವಚನ ಸಾಲ ಅಂದ್ರೆ, ಉಂಟು ಎಂಬಲ್ಲಿಯೇ ಜ್ಞಾನಕ್ಕೆ ದೂರ, ಐತಿ ಅಂತಂದ್ರೆ ಜ್ಞಾನಕ್ಕೆ ದೂರ ಐತಿ ಅಂತ. ಇಲ್ಲ ಎಂಬಲ್ಲಿ ಸಮಯಕ್ಕೆ ದೂರ, ಮತ್ತೆ ಇಲ್ಲ ಅಂತಂದ್ರೆ ಸಮಯಕ್ಕೆ ದೂರ ಆಗ್ತದೆ. ಮುಂದಕ್ಕೆ ಹೇಳ್ತಾರೆ, ತನುವಿಗೆ ಬಂದ ಪ್ರಾಪ್ತಿಯ ಅನುಭವಿಸುವುದಕ್ಕೆ ಒಡಲಾಯಿತು. ಈ ತನುವಿಗೆ ಏನ್ ಬಂತು ಅದು ಒಡಲಾಯ್ತು, ಅನುಭವಿಸ್ತದ. ಪ್ರಾಪ್ತಿ ಎಂಬುದು ಘಟವೋ ಆತ್ಮವೋ? ಪ್ರಾಪ್ತಿಯನ್ನು ಉಂಬುವುದು ಘಟನೋ ಆತ್ಮನೋ? ಯಾವ್ದು ಅದನ್ನು ಉಣ್ಣೋದು ಯಾವ್ದು ಪ್ರಶ್ನೆ ಮಾಡ್ತಾನ. ಏನು ಶರೀರ ಅಥವಾ ಒಳಗಿರೋ ಚೇತನನು? ಆತ್ಮನು? ಯಾರು ಉಂಬೋರು ಯಾರು ಅದನ್ನ ಅಂತ ಕೇಳ್ತಾರೆ. ಒಂದನ್ನ ಹೌದು ಎನ್ನಬಾರದು, ಒಂದನ್ನಲ್ಲ ಅನ್ನಬಾರದು. ಈಗ ಅಂದ್ರೆ ಈಗ ನೋಡ, ಈಗ ಎಷ್ಟು ಸೂಕ್ಷ್ಮ ನೋಡ್ರದು. ಅವರು ಆ ಶರಣರು ಎಷ್ಟು ಅದ್ಭುತವಾದಂತ ಆಳಕ್ಕಿಳಿದ ವಿಚಾರ ಮಾಡಿರ್ಬೋದು. ಇವತ್ತಿನ ನೋಡ್ರ, ತನಿಗೆ ಬಂದ ಪ್ರಾಪ್ತಿಯನ್ನು ಅನ್ನೋದಕ್ಕೆ ಒಡಲಾಯ್ತು, ಹೊಟ್ಟೆ ಆಯ್ತು, ಸರಿ, ಶರೀರ ಅನುಭವಿಸಕ. ಮತ್ತಿದೇನ ತನು ನಂಬೋದ ಒಡಲ ಆತ್ಮ ಯಾವುದು? ಮತ್ತೆ ಒಂದೊಂದು ಹೌದು ಅನ್ಬಾರ್ದಂತ ಒಂದೊಂದು ಅನ್ಬಾರ್ದು. ಮತ್ತೆ ಹಂಗಂದ್ರೆ ಮುಂದಂತರ ಹೌದು ಎಂದೊಡೆ ಅರಿತಾತಂಗೆ ವಿರೋಧ. ಇಲ್ಲ ಅಂತಂದ್ರೆ, ಅಲ್ಲ ಎಂದರೆ ಕ್ರಿಯಾವಂತರಿಗೆ ಭಿನ್ನ. ಬಹಳ ವಿಶೇಷವಾದಂಥದ್ದು. ತೆರಪಿಲ್ಲದ ಘನವು ಉಪಮಿಸಲಿಲ್ಲ, ಕಾಮ ಧೂಮ ಧೂಳೇಶ್ವರ ಮುಂದೆ ಹೋಗಲಿಲ್ಲ, ಹಿಂದೆ ಸುಳಿಯಲಿಲ್ಲ.
ಎಂತ ಅದ್ಭುತವಾದಂತ ವಿಚಾರಗಳನ್ನ ಈ ಜನಮನಕ್ಕೆ ಕೊಟ್ಟು ಹೋದ್ರು ಆ ಕಾಲಕ್ಕೆ. ಅವರು ಒಬ್ಬ ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿರುವಂತ ಮಹಾನ್ ಮೇಧಾವಿ ಶರಣ ಒಂದು ಒಳ್ಳೆ ವಿಚಾರವನ್ನು ಈ ಸಮಾಜಮುಖಿಯಾಗಿ ಬಿಟ್ಟು ಹೋದ. ಮಾದಾರ ಧೂಳಯ್ಯ ಇಟ್ಕೋಬಹುದಾಗಿತ್ತು. ಜಗತ್ತಿನಲ್ಲಿ ಬೇಕಾದಷ್ಟು ನಾವು ಗುರುತಿಸ್ಲಿಕ್ಕೆ, ನಾವು ನಡ್ಕೊಳ್ಳಿಕ್ಕೆ, ಆರಾಧಿಸ್ಲಿಕ್ಕೆ ಅಂತ ದೇವರಿದ್ರು. ಆ ಯಾವ ದೇವರ ಹೆಸರುಗಳನ್ನು ಅಂಕಿತವಾಗಿ ಇಟ್ಕೊಳ್ಳಲ್ಲ ಅವರು, ಅಥವಾ ಅವರಿಗೆ ಮಾರ್ಗದರ್ಶನ ತೋರಿದಂತ ಶರಣ ಸಂಪ್ರದಾಯನೇ ಇತ್ತು, ಅವರನ್ನು ಅವರು ಇಟ್ಕೊಳ್ಳಿಲ್ಲ. ತನ್ನ ಅಂತಃಶಕ್ತಿಯನ್ನ ಜಾಗೃತಗೊಳಿಸಿಕೊಳ್ಳೋದಕ್ಕೆ ಅವನಿಗೆ ಯಾವ ಶಿವನ ಸಹಸ್ರ ನಾಮಗಳು ನಮಗೆ ಬೇಡ, ಕಾಮವನ್ನ ಪುಡಿಗಟ್ಟಿ ಧೂಳೆಬ್ಬಿಸುವುದು, ಕಾಮ ಧೂಮ ಧೂಳೇಶ್ವರ ಅನ್ನುವಂಥದ್ದನ್ನ ಚಿಂತನೆ ಮಾಡಿ ಅಂಕಿತ ನಾಮವನ್ನು ಇಟ್ಕೊಳ್ಬೇಕಾದ್ರೆ ಅದ್ಭುತವಾದ ಶರಣರು ಈ ನಾಡಿನಲ್ಲಿ ಆಗಿ ಹೋಗ್ಯಾರ. ಅದಕ್ಕೆ ಅವರು ಶರಣ ಅನ್ನುವಂತ ಪದಕ್ಕೆ ಬಹಳ ಅರ್ಥಪೂರ್ಣವಾಗಿರುವಂತದ್ದನ್ನ ಅರ್ಥಕೊಂಡಿದ್ರು ಅವ್ರು. ಶರ ಅಂತಂದ್ರೆ ಅವರು ಬಾಣ ಅಂತ ತಿಳ್ಕೊಂಡಿದ್ರು. ಬಿಲ್ಲು ಬಾಣ ಹೊಡಿತೀವಲ್ಲ, ಬಾಣ, ಶರ ಅಂದ್ರೆ ಬಾಣ. ಅದು 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 ತಾಗೋದಿಲ್ಲ. ನಾ ಅಂದ್ರೆ ತಾಗಲಾರದ್ದು, ತಾಗಲ್ಲ, ತಾಗೋದಿಲ್ಲ. ಯಾರಿಗೆ ತಾಗೋದಿಲ್ಲ ಅಂತಂತಂದ್ರೆ ಯಾರಿಗೆ ಆ ಬಾಣಗಳು ತಾಗೋದಿಲ್ವೋ ಅವ ನಿಜವಾದ ಶರಣ. ಅವು ಯಾವುವು? ನೀವು ನಿಮ್ಮ ಪ್ರವಚನ ಮಾಲಿಕೆ ಉದ್ದಕ್ಕೂ ಹೇಳ್ಕೊಂತ ಬಂದೆ. ಹರಿಷಡ್ ವರ್ಗಗಳು, ಹರಿಷಡ್ ವರ್ಗಗಳು ಒಂದು ಪೂರ್ತಿ ನೀವು ಒಂದೊಂದು ಎಳೆಯಾಗಿ ಬಿಚ್ಚಿ ಈ ಒಂದು ಚಾನಲ್ ಮುಖಾಂತರ ಹೇಳಿದ್ದೀರಿ. ಬಾಣಗಳು, ಆ ಹರಿಷಡ್ ವರ್ಗಗಳು ಎನ್ನುವ ಬಾಣಗಳು ಯಾರಿಗೆ ತಾಗುವುದಿಲ್ಲವೋ ಅವ ನಿಜವಾದ ಶರಣ, ಆತ ಶರಣ. ಅಂತ ಶರಣರು ಇಲ್ಲಿ ನಮಗೆ ಕಾಣಿಸಿರ್ತಾರೆ ನೋಡ್ರಿ. ಅವರ ಜ್ಞಾನವನ್ನ ನಾವ್ ಎಷ್ಟಂದ್ರೂ ಅಷ್ಟು ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಆಗ್ತದೆ. ಅಂತ ಶರಣರದ ವಿಚಾರಗಳನ್ನು ಒಂದಿಷ್ಟು ತಿಳ್ಕೊಂಡ್ಬಿಟ್ರೆ ಮಡಿಗೊಂಡ ಮನಸ್ಸು, ಮಡಿಗೊಂಡ ಜ್ಞಾನ ಮತ್ತೆ ಏನಾಗತ್ತಂದ್ರೆ ಹೊಳಪಾಗತ್ತ, ಏನಾಗುತ್ತೆ, ಅದು ಶುದ್ಧ ಆಗತ್ತ ಅನ್ನುವಂಥದ್ದು. ಅದಕ್ಕೆ ಅವರು ಬಹುತೇಕ ಈ ವಿಚಾರಗಳನ್ನ ದೇವರ ಅಸ್ತಿತ್ವವನ್ನ ತಮ್ಮ ವಿಚಾರತ್ವದಲ್ಲಿ ಇಟ್ಕೊಂಡು ಅಂದಿರಬಹುದು. ಇದನ್ನ ದೇವರು ಅನ್ನುವಂಥದ್ದು ಅಸ್ತಿತ್ವದ ಬಗ್ಗೆ, ದೇವರು ಇದ್ದಾನೆಯೇ ಅಂತಂದ್ರೆ ಇದ್ದಾನೆ, ಇಲ್ಲ ಎಂದರೆ ಇಲ್ಲ. ಯಾಕೆ? ಅವ ಕಂಡಿಲ್ಲ, ಅದಕ್ಕೆ ಇಲ್ಲ ಅಂತ ಅಂದ್ರೆ ಇದ್ದಾನೆ ಅಂತ ವಾದಿಸುವುದು ತಪ್ಪು, ಇಲ್ಲ ಅಂತ ಅನ್ನುವಂಥದ್ದು ತಪ್ಪು ಅಂತ ನಾವು. ಯಾರು ಕ್ರಿಯಾವಂತರದಾರೋ, ಯಾರು ಜ್ಞಾನವಂತರದಾರೋ, ಯಾರು ಅನುಭವ ಮಾಡಿಕೊಂಡಾರೋ ಅವ್ರಿಗಿದ್ದಾನೆ. ಇದ್ದಾನೆ ಎಂದರೆ ಇದ್ದಾನೆ, ಇಲ್ಲ ಎಂದರೆ ಇಲ್ಲ. ಯಾಕೆ? ಈ ವಿಚಾರದಲ್ಲಿ ನಾವು ತೌಡು ಕೊಟ್ಟುವ ಕೆಲಸವನ್ನ ಮಾಡೋದೇ ಬೇಡ ಅಂತ. ನಿನ್ನ ಅನುಭವಿಸಿದ್ದನ್ನ, ನೀನು ಕಂಡದ್ದನ್ನ ನೀನು ಅರ್ಥೈಸ್ಕೊಂಡ್ರೆ ಸಾಕು. ಅದಕ್ಕೆ ಒಂದ್ ಮಾತಂದ್ರ ಅವ್ರು ಒಂದು ನಾವು ಒಂದಲ್ಲ ಅಂತ ಅನಬಾರದು. ಅದಕ್ಕೆ ಅಂದ್ರೆ ಅಲ್ಲಿ ಕ್ರಿಯಾವಂತನೂ ಇದ್ದಾನೆ, ಜ್ಞಾನವಂತನೂ ಇದ್ದಾನೆ, ಯಾರಿಗೂ ನೋವು ಆಗ್ಬಾರ್ದು ಅನ್ನುವಂತ ವಿಚಾರವನ್ನ ಇದಕ್ಕೆ ಉಂಟು ಎಂದು ಹೇಳಿದವನಿಗೆ ತೋರಿಸಲಾಗುವುದಿಲ್ಲ. ಅದನ್ನ ಹೇಳಿದೀವಿ ಅಂತಂದ್ರೆ ತೋರಿಸ್ಬೇಕಲ್ಲ ನಾವೀಗ. ಅದಕ್ಕೆ ಅಂದ್ರೆ ಸಿಗಬಿಡ್ತೀವಿ, ತೋರ್ಸಂಗಿಲ್ಲ. ಇಲ್ಲ ಎಂದವನಿಗೆ ಅಲ್ಲಗಳೆಯಕ್ಕೂ ಆಗುವುದಿಲ್ಲ, ಆಗುದಿಲ್ಲ. ಕ್ರಿಯಾವಂತರಿಗೆ ಭಿನ್ನ. ಜಗತ್ತಿನ ಬಹುತೇಕ ಧರ್ಮಗಳು ನಂಬಿಕೊಂಡಿರುವಂತದ್ದೇ ದೇವರನ್ನ, ಬಹುತೇಕ ಜೀವಿಗಳು ನಂಬಿಕೊಂಡಿರುವಂತದ್ದೇ ದೇವರನ್ನ. ಅದನ್ನ ಅಲ್ಲಗಳೆಯಕ್ ಆಗುದಿಲ್ಲ. ಅಲ್ಲಗಳೆದರೆ ಅಧ್ಯಾತ್ಮದಲ್ಲಿ ಅರ್ಥ ಇಲ್ಲ. ಹುಡುಕಲು ಹೋದರೆ ಅಧ್ಯಾತ್ಮದಲ್ಲಿ ಸಮಯ ಸಾಲುತ್ತಿಲ್ಲ. ಹುಡುಕಬಾರದು, ಅನುಭವಿಸಬೇಕು. ಅಂದ್ರೆ ನಿಜ ಸ್ವತಂತ್ರ ಪುಣ್ಯ, ಬಂಧನವೇ ಪಾಪ. ಅದಾನ ಇಲ್ಲ ಎಂಬ ಚರ್ಚೆ ಏನದವಲ್ಲ, ಇವು ಕೇವಲ ಚರ್ಚೆ ಆಗ್ತಾವಲ್ಲ ವಿನಃ ನಾವು ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಏನ್ ಅದ್ಭುತವಾದ ವಿಚಾರಗಳು ಅವರು. ಅದಕ್ಕೆ ಅವ್ರು ಬರೀತಾರ, ಅದು ಅಲ್ಲಮರ್ ಬರೀತಾರ ನೋಡಿ, ಬಯಲು ಅಂತ ಕರೆದ್ರು. ಈಗ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಒಂದು ವೇದಿಕೆ ಹಾಕಿರ್ತೀವಿ, ಭವ್ಯವಾದ ವೇದಿಕೆ ಹಾಕಿರ್ತೀವಿ. ಬಂದು ನೋಡಿದ್ರೆ ಏನ್ ಅನ್ಸತ್ತಂದ್ರ ಎಂತ ಮಹಲ್ ಇದು, ಎಂತ ಒಂದು ವೇದಿಕೆ ಇದು, ಎಷ್ಟು ಸುಂದರವಾಗಿದೆ ಅಂತ ಎಲ್ಲ ಅಂತಿರ್ತೀವಿ. ಅದು ಯಾವುದಕ್ಕೋಸ್ಕರ ಇತ್ತೋ ಅದು ಮುಗಿದಾದ್ಮೇಲೆ, ಆ ಕ್ರಿಯೆ ಮುಗಿದಾದ್ಮೇಲೆ ಅದ್ರಲ್ಲಿ ಏನಿಲ್ಲಲ್ಲ, ಅದು ಬಯಲು. ಮೊದಲು ಹಂಗಿತ್ತು, ಹಂಗಾಗುತ್ತೆ. ಬಯಲಿನೊಳಗೆ ಬಯಲಿಲ್ಲ ಅಂತೀರಣ, ಐತದು ಬಯಲು ಐತಿ. ಬಯಲಿನೊಳಗೆ ಏನು ಇಲ್ಲ ಅಂತೀರಣ, ಐತಿ. ಹುಡುಕ್ಬೇಕಾಗತ್ತೆ. ಬಯಲು ಅಂತಂದ್ರೆ ಇಲ್ಲ ಅಂತ ಅನ್ನೋದಕ್ಕೆ ಆಗುದಿಲ್ಲ, ಅದು ಐತಿ. ಬಯಲು ಅನ್ನೋದು ಐತಿ. ಇಲ್ಲಕಪ್ಪ ಅಂದ್ರೆ ಅರ್ಥಕೊಂಡ್ರ ಅಲ್ಲೇನೈತಿ, ಅಲ್ವಾ ಬೈಲ್ ಐತಲ್ಲ, ಬಟಾ ಬೈಲ್. ಅಲ್ಲಿ ಏನು ಇಲ್ಲ ಅಂತಂದ್ರೆ ಬೈಲ್ ಅನ್ನೋದು ಒಂದ್ ಐತಲ್ಲ, ಬೈಲ್ ಅನ್ನೋದು ಒಂದ್ ಐತಲ್ಲ. ಹಂಗ ಶರಣರವರು ಚಿಂತನೆ ಮಾಡ್ತಾರೆ. ದೇವರಿದ್ದಾನೆ ಅಂತಂತಂದ್ರೆ ವಿಜ್ಞಾನಕ್ಕೆ ನಾವು ವಿರುದ್ಧ ಆಗತ್ತೆ. ವಿಜ್ಞಾನ ಪ್ರತಿಯೊಂದನ್ನು ಸಾಕ್ಷ್ಯ ಕೇಳ್ತದೆ. ವಿಜ್ಞಾನ ಅಂದ್ರೆ ದೇವರಿಗೆ, ವಿಜ್ಞಾನ
ದೇವರನ್ನ ನಾವು ಸಾದರಪಡಿಸ್ಲಿಕ್ಕೆ ಹೋದ್ರೆ ಅದು ಹೊರಗೆ ಹಚ್ಚುತ್ತೆ. ನೋಡಿ ಅದನ್ನ ಪ್ರಶ್ನೆ ಮಾಡ್ತೈತಿ. ಇಲ್ಲ ಅಂದ್ರೆ ಧರ್ಮಕ್ಕೆ ವಿರೋಧ ಆಗುತ್ತೆ. ಇಲ್ಲ ಅಂದ್ರೆ ಧರ್ಮ ಅದಕ್ಕೆ ಎರಡಕ್ಕೂ ವಿರೋಧ ಆಗದ ರೀತಿಯಲ್ಲಿ ಇವುಗಳನ್ನ ಅನುಭವಿಸ್ರಿ ಅಂತ ಹೇಳ್ತಾನೆ. ಉದಾಹರಣೆಗೆ ವಿಜ್ಞಾನ ಶಿಕ್ಷಕರು, ಈಗ ನಾವು ಬಹಳ ಸಲ ಅಂತಿರ್ತೀವಿ ಪಾಠ ಮಾಡುವಾಗ ಮಕ್ಕಳಿಗೆ ನಾವೆಲ್ಲ ಕಲಿಸ್ಕೊಡ್ತಿರ್ತೀವಿ, ಕಾಣೋದು ಐತಂದಂಗ, ಕಂಡಿಲ್ಲ ಅಂದ್ರೆ ಇಲ್ಲ ಅಂದಂಗ. ಈಗ ಶರಣರು ಕಾಂತಾರ ಅಂತಂದ್ರೆ ಕಾಂತಾರ ಅಂದ್ರೆ ಅದಾರ ಶರಣರು ಅಂತ ಈ ಲೆಕ್ಕದಲ್ಲಿ ಏನೇನ್ ಕಾಣಿಸ್ತಾವ ನಮಗೀಗ. ಈ ನನ್ನ ಕೈಯಲ್ಲಿ ಪೆನ್ ಕಾಣಿಸುತ್ತ, ವಸ್ತು ಕಾಣಿಸುತ್ತ ಐತಂತ, ಇದು ಐತಿ. ಮತ್ತೆ ಇಲ್ಲ ಅಂತ ಅನ್ನುವಂಥದ್ದು ಕಾಣಿಸೋದೇ ಇರುವಂತದ್ದು ಇಲ್ಲ ಅಂತ ಮಕ್ಕಳೆಲ್ಲ ಒಪ್ಕೊಂಡ್ಬಿಡ್ತಾರೆ. ಅದರಲ್ಲಿ ಒಬ್ಬ ಏನೋ ಎದ್ದು ಬುದ್ಧಿವಂತರ ಮಗ ಇರ್ತಾನ, ಅವ ಎದ್ದು ಕೇಳ್ತಾನ, ಸರ್ ನಾನು ಒಂದ್ ಸ್ವಲ್ಪ ಹೇಳೇನ್ರಿ ಅಂದ್ರೆ, ಹೇಳಪ್ಪ ನೀನೇನ್ ಹೇಳ್ತೇನೆ ನೋಡೋಣ ನಾನು. ಅವಾಗ ಕೇಳ್ತಾರೆ, ಶರಣರು ಕಾಣ್ತಾರ ಅಂದ್ರೆ ಕಾಣ್ತಾರ, ತಲೆ ಕಾಣತ್ತ ಕಾಣಿಸುತ್ತೆ, ಮತ್ತೆ ಎಲ್ಲಾದ್ರೂ ಬುದ್ಧಿ ಏನಾರ ಕಾಣಿಸುತ್ತ ಕಾಣಿಸೋದಿಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂದಂಗ. ಇಲ್ಲ ಅನ್ನಕ್ ಬರೋಲ್ಲ. ಇಲ್ಲ ಅನ್ನಕ್ ಬರೋ ಬುದ್ಧಿ ಕಾಣಿಸೋದಿಲ್ಲ, ಆದ್ರೆ ಇಲ್ಲ ಅನ್ನಕ್ ಬರೋದಿಲ್ಲ. ದೇವರ ವಿಚಾರದಲ್ಲಿ ಕೂಡ ಅವ್ರು ಅದೇ ರೀತಿಯಲ್ಲಿ ದೇಹ ಆತ್ಮಗಳ ಸಂಬಂಧ ಏನೈತಲ್ಲ ಅದು ತುಂಬಾ ನಿಗೂಢವಾಗಿರುವಂತದ್ದು. ಅದಕ್ಕೆ ಆ ಒಂದು ಹೊರ ಪ್ರಕೃತಿಗೂ ಕೂಡ ಪ್ರಕೃತಿ ಅಂತ ಕರಿದ್ವಿ, ಈ ದೇಹಕ್ಕೂ ಕೂಡ ಪ್ರಕೃತಿ ಅಂತಾನೆ ಕರಿದ್ವಿ. ಅಲ್ಲಿ ಎಷ್ಟು ವಿಸ್ಮಯ ಅದಾವೋ ಇಲ್ಲಿನೂ ಅಷ್ಟೇ ವಿಸ್ಮಯ ಅದಾವ. ಅಧ್ಯಾತ್ಮದಲ್ಲಿ ಎಳೆಯಾಗಿ ಬಿಡಿಸ್ಕೊಂತ ಹೋಗ್ತಾರೆ. ಅದಕ್ಕೆ ನಮ್ಮ ಬಸವಣ್ಣವರು ಒಂದು ವಚನದಲ್ಲಿ ಬರೀತಾರೆ, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ 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 ಒಂದು ಎಷ್ಟು ಇರಬಹುದು ಒಳಗಡೆ ಅದರದ್ದು ನರವಿಂದ್ಯ ಅಂತ ಕರೀತಾರ. ಆ ರೀತಿಯಲ್ಲಿ ಇದೊಂದು ಆ ದೇಹಕ್ಕೂ ಮತ್ತು ಆತ್ಮಕ್ಕೂ ನಿಗೂಢವಾದಂತ ಒಂದು ಸಂಬಂಧ ಇದೆ. ಆ ಸಂಬಂಧವನ್ನು ಭೇದಿಸುವಂತ ಒಂದು ಕಲೆ ಏನಿದೆ ಅಲ್ಲ, ದಾರಿ ಏನಿದೆ ಅಲ್ಲ, ಅದು ಆಧ್ಯಾತ್ಮಿಕ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಶರಣರು ಹೇಳ್ತಾರೆ, ದೇಹವೇ ದೇಗುಲ, ಆತ್ಮವೇ ದೇವರು. ದೇಹ ದೇಗುಲವನ್ನು ಮಾಡಿ ಆತ್ಮ ದೇವರನ್ನು ಮಾಡಿದ್ರೆ ಇದಕ್ಕೆ ಕೆಲವರು ವಿರೋಧಿಸ್ತಾರೆ, ಕೆಲವರು ಸಮ್ಮತಿಸ್ತಾರ, ಕೆಲವರು ವಿರೋಧಿಸ್ತಾರ. ನೀವು ಅಂದಂಗ ಗುಡಿ ಅಂತ ದೇಹ ಇದ್ದಂಗ ದೇಹ ಮತ್ತೆ ಆತ್ಮನ ದೇವರಂದ್ರೆ ಅದು ಕಾಣಂಗಿಲ್ಲ. ಜೀವಿಗಳು ಬರದ್ರಲ್ಲ, ಗುಡಿಯ ನೋಡಿರನ್ನ ದೇಹದ ಗುಡಿಯ ನೋಡಿರ ಶರೀಫ್ ಸಾಹೇಬರು ಹೇಳ್ತಾರಲ್ಲ, ಇದು ದೇಹದ ಗುಡಿಯ ನೋಡಿರನ್ನ. ಈ ಗುಡಿ ಒಳಗಡೆ ಒಂದು ದೇವರು ಅನ್ನೋದು ಇರೋದಾದ್ರೆ ಅದು ಚೇತನ ಅಥವಾ ಆತ್ಮನೇ ಅಲ್ವಾ? ಅದನ್ನ ಬಿಟ್ರೆ ಬೇರೆ ಏನಿದೆ? ಅದರಿಂದ ಗುಡಿ ಏನಿಲ್ಲ, ಇಲ್ಲ. ಅದಕ್ಕೆ ಈ ದೇಹದಲ್ಲಿ ಮನಸ್ಸು ಆತ್ಮ ಎಲ್ಲಿವೆ ಅಂದ್ರೆ ಎಲ್ಲದವು, ಮನಸ್ಸು ಎಲ್ಲೈತಿ, ಆತ್ಮ ಎಲ್ಲೈತಿ ಅನ್ನುವಂಥದ್ದು ವಿಜ್ಞಾನಕ್ಕೆ ವಿವರಿಸ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ತನ. ಎಲ್ಲೈತದ ಮನಸ್ಸು ಎಲ್ಲೈತಿ, ಹಂಗಾರ ಆತ್ಮ ಎಲ್ಲೈತಿ, ಅದು ಹೆಂಗ್ ಹೋಗುತ್ತೆ, ಏನ್ ಚಿಂತನೆ ಮಾಡುತ್ತ ಅನ್ನುವಂಥದ್ದು ಬಹಳ ಇನ್ನೂ ನಿಗೂಢವಾದಂತಹ ವಿಚಾರಣೆ. ಅದಕ್ಕೆ ಹೇಳಿದ್ರೆ ನಮಗೆ ನಮಗೇನು ಒದಗಿ ಬಂದಾವಲ್ಲ ಇವಾಗ, ಒದಗಿ ಬಂದಿರುವಂತ ಸುಖ ದುಃಖಗಳನ್ನ ಅನುಭವಿಸುವುದು ಯಾವುದು? ಏನ್ ಆತ್ಮ ಅನುಭವಿಸ್ತೈತೋ, ಏನು ದೇಹ ಅನುಭವಿಸ್ತೈತೋ? ಅದ ಶರಣರ ಅದನ್ನ ಬಹಳ ಮುಚ್ಚಿಟ್ಬಿಟ್ಟರು. ಈಗ ದೇಹನೇ ಅನುಭವಿಸ್ತೈತೆ ಅನ್ನೋದಾದ್ರೆ ಜ್ಞಾನವಿಲ್ಲ, ಜ್ಞಾನ ಇಲ್ಲ ಅನ್ಸುತ್ತೆ. ಅಂದ್ರೆ ದೇಹ ಅನುಭವ ಅನ್ಸುತ್ತೆ ಅಂದ್ರೆ ಅದಕ್ಕೇನು ಇಲ್ಲ, ಅದು ಹೇಗೆ ಸಾಧ್ಯ? ಅದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇನ್ನು ಆತ್ಮನ ಅನುಭವಿಸ್ತೈತೆ ಅಂತಂದ್ರ ಅದಕ್ಕೆ ಏನ್ ಆತ್ಮ ಅಂತಂದ್ರೆ ಜ್ಞಾನವಿಲ್ಲದ ಕ್ರಿಯೆ ಹೆಂಗ್ ಬರುತ್ತೆ? ಜ್ಞಾನ ಇಲ್ಲದ ಕ್ರಿಯೆ ಬರ್ಬೇಕಲ್ಲ, ಕ್ರಿಯೆ ಬರ್ಬೇಕು. ಅದಕ್ಕೆ ಯಾವುದು ಅನುಭವಿಸ್ತೈತಿ? ಅನುಭವ ಮಂಟಪದಲ್ಲಿ ಅಲ್ಲಂ ಪ್ರಭುಗಳು ಒಂದ್ ಸಾರಿ ಸಂವಾದ ನಡೆದಾಗ ಬಸವಣ್ಣವ್ರಿಗೆ ಹೇಳ್ತಾರೆ, ಮನಸ್ಸನ್ನ ಅಳಿಯಬೇಕು ಅಂತ ಮಾತಾಡ್ತಿರ್ತಾರೆ. ಮನಸ್ಸನ್ನ ಅಳಿಯೋದು ಕೆಲವರು. ಅವಾಗ ಬಸವಣ್ಣವರು ಹೇಳ್ತಾರೆ, ಮನಸ್ಸನ್ನ ನಿಗ್ರಹಿಸಬಹುದು, ಅಳಿಯಲಾಗದು. ಮನಸ್ಸನ್ನ ಏಕಾಗ್ರಗೊಳಿಸಬಹುದು, ಮನಸ್ಸನ್ನ ಪರಿಶುದ್ಧಗೊಳಿಸಿಕೊಳ್ಬಹುದು. ಮತ್ ನೀವು ಮನಸ್ಸನ್ನ ಅಳಿದಂತಿರಲ್ರಿ ಅಂತ ಕೇಳ್ತಾರ ಅವರು. ಅವಾಗ ಅಲ್ಲಂ ಪ್ರಭು ಹೇಳ್ತಾರೆ, ಹೌದು, ಮನಸ್ಸನ್ನ ಇಲ್ಲವಾಗಿಸೋದು, ಅಳದ ಬಿಡುದು. ಯಾವಾಗ ಮನಸ್ಸನ್ನ ಇಲ್ಲಗಳಿಯುತ್ತೇವೆಯೋ ಶೂನ್ಯಕ್ಕೆ ಬರ್ತೀವಿಯೋ ಅವಾಗ ದೇಹ ಆತ್ಮಗಳ ಪರಿಕಲ್ಪನೆ ದಾಟಿ ಮೀರಿ ಹೋಗಿರ್ತೀವಿ. ಅವಾಗ ಪರಮಾತ್ಮನ ದರ್ಶನ ಆಗ್ತೈತೆ. ಮನಸ್ಸನ್ನ ಅಲ್ಲಗಳೆದಂತಂದ್ರೆ ಏನು? ಮನಸ್ಸನ್ನ ಇಲ್ಲಾಗಿಸೋದೇ ಅತ್ಯಂತ ಸೂಕ್ಷ್ಮ, ಅತ್ಯಂತ ಶೂನ್ಯ ಅನ್ನೋದೇ ಮನಸ್ಸು ಇಲ್ಲಾಗಿಸೋದು. ಅದು ಅಷ್ಟು ಸರಳವಾದ ಕೆಲಸ ಅಲ್ಲ. ಮನಸ್ಸನ್ನ ಇಲ್ಲಾಗಿಸೋದು ಪರಿಶುದ್ಧಗೊಳಿಸ್ಕೋಬಹುದು, ನೀವು ಶುದ್ಧಗೊಳಿಸ್ಕೊಳ್ಬಹುದು, ಮನಸ್ಸನ್ನ ಏಕಾಗ್ರ ಮಾಡಬಹುದು. ಇಲ್ಲ ಅನ್ನಿಸ್ಕೊಳ್ಳೋದೈತಲ್ಲ ಅದು ನಿಜವಾದ ಅಧ್ಯಾತ್ಮ ಅನ್ನುವಂತ ನಾವು ನಮ್ಮ ವಿಚಾರಕ್ಕೆ ಉಳಿದಿದ್ದು ಅಲ್ಲಮ್ಮ ಪ್ರಭುಗಳು ಮತ್ತು ಬಸವಣ್ಣವರ ಸಂವಾದದಲ್ಲಿ.
ಅದು ಇಪ್ಪ ಅಕ್ಕಮದಿ ಹೇಳ್ತಾವಲ್ಲ, ಅರಿವ ಮಾನವ ಶಿರವನ್ನ ಅರಿದೊಡೆ ನನಗೆ ಬಾವುಂಟೆ ಚೆನ್ನಮಲ್ಲಿಕಾರ್ಜುನ ಎಲ್ಲದ ನೋಡ್ರಿ ಶಿರನ ಅರ್ದು ಬಿಡಕಂತ ಅಷ್ಟು ಕಠೋರವಾದ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಮಾತ್ರ ನಮಗೆ ಆತ್ಮಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯ ಇದೆ. ನಾವು ಅಲ್ಪ ಮಟ್ಟಿಗೆ ಏನು ಒಂದು ಚೌಕಟ್ಟಿನ ಒಳಗೆ ನಮ್ಮ ತಿಳುವಳಿಕೆಗೆ ಎಟುಕುವಂತೆ, ತಿಳಿಯುವಂತೆ, ನಿಲ್ಕುವಂತೆ ನಾವು ನೀವೆಲ್ಲ ಅನುಭವ ಮಾಡ್ತಾ ಇರ್ತೀವಿ. ಇದ್ರ ಆಚೆಗೆ ಎಷ್ಟು ಅಗಮ್ಯವಾದಂಥ ವಿಚಾರಗಳೇ ಇವತ್ತು ಬೇಕಾದಷ್ಟಿವೆ. ಕೆಲವು ಮಹಾಜ್ಞಾನಿಗಳು, ನಾನು ಸಾಕಷ್ಟು ವಿಚಾರಗಳನ್ನು ಅವರು ಆಲಿಸ್ತಿರುವಾಗ ಅವರ ವಿಚಾರಕ್ಕೆ ನಮ್ಮ ವಿಚಾರವನ್ನ ಹೊರಗಚ್ಚಿದಾಗ ಹೊಸದೊಂದು ವಿಚಾರ ಮತ್ತು ಅಲ್ಲಿ ಮೊಳಕೆ ಹೊಡಿತದೆ. ಹೌದಲ್ಲ, ಈ ರೀತಿಯಲ್ಲಿನೂ ಕೂಡ ಇದೆ ಅನ್ನುವಂಥದ್ದು. ಅಂತ ಒಂದು ನಾನು ಸುಮ್ಮನೆ ಉದಾಹರಣೆಗೆ ಈ ಶರಣರ ವಚನವನ್ನು ತಗೊಂಡೆ ದೇವರ ವಿಚಾರದಲ್ಲಿ. ಅಧ್ಯಾತ್ಮ ಅನ್ನುವಂಥದ್ದು, ಆಧ್ಯಾತ್ಮಿಕ ಅನುಭವ ಅನ್ನುವಂಥದ್ದು ಬಹುತೇಕ ನಾವು ನನ್ನ ಮತ್ತು ದೇವರ ಮಧ್ಯದ ಎಲ್ಲ ಸಂವಾದಗಳು ಅದು ಅಧ್ಯಾತ್ಮ. ಇದರ ಆಚೆಗೆ ಏನೂ ಅಲ್ಲ, ಇದರ ಆಚೆಗಿರೋದು ಏನೂ ಅಲ್ಲ. ಒಬ್ಬ ವ್ಯಕ್ತಿ ತನ್ನನ್ನ ಸೃಷ್ಟಿಸಿದ ಭಗವಂತನನ್ನ, ಇವರಿಬ್ಬರ ಮಧ್ಯದ ವಿಚಾರಗಳನ್ನ ಸಂಘರ್ಷ ಮಾಡ್ತಾ 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 ಒಂದು ನಿರ್ಧಾರಕ್ಕೆ ಏನ್ ಬರ್ತಾನಲ್ಲ, ಅದು ನಿಜವಾದಂತ ಅಧ್ಯಾತ್ಮ. ಮಧ್ಯಮ ಸ್ಥಿತಿ. ಈಗ ನಾವಿರೋದು ಮಧ್ಯಮ ಸ್ಥಿತಿ. ಹಾಗಾದ್ರೆ ನಾವು ಆ ನಿಟ್ಟಿನಲ್ಲಿ ಚಿಂತನೆನೇ ಮಾಡ್ಲಿಲ್ಲ. ನಾನೇನು ಅಂತ ಮಾಡಿಲ್ಲ. ನಾನು ಯಾಕೆ ಇಲ್ಲಿ ಬಂದಿರೋದು, ಇಲ್ಲಿ ಹಾಗಾದ್ರೆ ಇರೋದು ಎಷ್ಟು ದಿನ? ಬರುವಾಗ ದಾಸರು ಹೇಳ್ತಾರೆ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಮಧ್ಯದಲ್ಲಿ ಬರೀ ಕತ್ತಲೆ. ಯಾಕಿರ್ತೀಯ ಕತ್ತಲದಲ್ಲಿ? ಅದನ್ನ ಅವ್ರು ಹಂಗೆ ಹೇಳ್ಬಿಟ್ರಂದ್ರೆ ನಾವು ಸ್ವಲ್ಪ ವಿಚಾರ ಮಾಡೋಣ. ಬರುವಾಗ ಬೆತ್ತಲೆ ಬಂದಿವಿ, ಸರಿ, ಜ್ಞಾನ ಬಂತು, ಬಟ್ಟೆ ಹಾಕೊಂಡ್ರಿ, ಮಾನ ಮುಚ್ಕೊಂಡ್ರಿ, ಸರಿ. ಹೋಗುವಾಗ ಬೆತ್ತಲೆ ಅವ್ರು ಮಾಡಿ ಕಳಿಸ್ತಾರೆ, ಅವ್ರು ಬಿಟ್ಟು ಕಳ್ಸೋದಿಲ್ಲ. ಯಾಕಂತಂದ್ರೆ ನೀನ್ ಬರುವಾಗ ಹೆಂಗಿದ್ದಿ ಹಂಗನ ಕಳ್ಸಿದ್ರೆ ಅವ ಸ್ವೀಕಾರ ಮಾಡ್ತಾನೇನೋ ಅಂತ ಇರ್ಬೋದು ಕಲ್ಪನೆ ನಮ್. ಯಾಕಂದ್ರೆ ನೀನ್ ಏನ್ ಅಂಟ್ಕೋಬಾರ್ದು ನಿನಗೆ. ಇವು ಎರಡರ ಮಧ್ಯದಲ್ಲಿ ಬರೀ ಕತ್ತಲಲ್ಲಿದ್ದು ಹೋಗೋದು ಬೇಡ. ನಾವು ಬೆಳಕಿನಲ್ಲಿದ್ದು ಹೋಗೋಣ, ಬೆಳಕನ್ನ ಮೈಗೂಡಿಸ್ಕೊಳ್ಳೋಣ. ಬೆಳಕನ್ನಂದ್ರೆ ಜ್ಞಾನವನ್ನ ಮೈಗೂಡಿಸ್ಕೊಳ್ಳೋಣ ಅಂತ. ಏನು ಜ್ಞಾನ ಅಂತಂದ್ರೆ ಯಾಕೆ ಬಂದದ್ಯಾಕೆ, ಇರೋದೆಲ್ಲಿ, ಮಾಡೋದೇನು, ಇಷ್ಟು ತಿಳ್ಕೊಬೇಕು. ಇಷ್ಟೇ ಸಾಕು. ಮೂರೇ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಳ್ಳುವಂಥದ್ದೇ ನಿಜವಾದ ಆಧ್ಯಾತ್ಮಿಕ. ಎಲ್ಲಿಂದ ಬಂದಿದ್ದೇನೆ, ಎಲ್ಲಿ ಇದ್ದೇನೆ, ಏನ್ ಮಾಡ್ಬೇಕು, ಇಷ್ಟು ವಿಚಾರಗಳು. ಇದು ಮನುಷ್ಯರಿಗೆ ಮಾತ್ರ, ಮಾನವ ಜೀವಿಗೆ ಮಾತ್ರ. ಯಾಕಂದ್ರೆ ಏನು 84 ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಶ್ರೇಷ್ಠ ಅಂತ ಸಾರಿ ಬೆಲೆ ಮತ್ತೆ ಎಲ್ಲರಿಗಲ್ಲ, ಅವ್ರಿಗಿಲ್ಲೇನು ಅದಕ್ಕಿಲ್ಲೇನು ಅಂತಲ್ಲ, ಮನುಷ್ಯನಿಗೆ. ಯಾಕಂತಂದ್ರೆ ಇದೊಂದು ಇಡೀ ಜೀವ ಈ ಜೀವದ ಏನಂತಿರೋದಕ್ಕೆ ಅಲ್ಲ, ಇವನೊಬ್ಬನಿಗೆ, ಇಡೀ ಜೀವ ಸಂಕುಲದಲ್ಲಿ ಮನುಷ್ಯನೊಬ್ಬನಿಗೆ ಮಾತ್ರ ಆ ಅರಿವು ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು, ಮಾತು ಅನ್ನುವಂಥದ್ದು ಪ್ರಬಲವಾಗಿ ಕೊಟ್ಟಿರುವುದು. ಅಂದ್ರೆ ಉಳಿದ ಜೀವಿಗಳಿಗೆ ಜ್ಞಾನ ಇಲ್ಲ ಅಂತಲ್ಲ, ಅವುಗಳು ಬದುಕೋದಕ್ಕೆ ಬೇಕಾಗಿರುವಂತ ಚಮತ್ಕಾರ ಜ್ಞಾನ ಬೇಕಾದಷ್ಟಿದೆ. ವಿಜ್ಞಾನಕ್ಕೆ ಸವಾಲಾಗುವಂತ ಜ್ಞಾನ ಇವತ್ತು ನಮ್ಮ ಪ್ರಾಣಿ ಪಕ್ಷಿಗಳಲ್ಲಿನೂ ಇದಾವೆ. ಆದರೆ ಅರಿವಿನ ಜನ್ಮಕ್ಕೆ ಬಂದಿದ್ದೀವಿ, ಮಾತಾಡ್ತಾ ಇದ್ದೀವಿ, ಸಂವೇದನೆ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಇದು ಶ್ರೇಷ್ಠ ಜನ್ಮ. ಇದನ್ನು ನಾವು ಏನು ಪರಿಪೂರ್ಣರಾಗಬೇಕನ್ನುವಂಥ ಒಂದು ಅಂಶವನ್ನು ನಾವು ಇಲ್ಲಿವರೆಗೆ ತಿಳ್ಕೊಂಡು, ಅದಕ್ಕೆ ಬಹಳ ಅಧ್ಯಾತ್ಮ ಅಂತಂತಂದ್ರೆ ಅದೊಂದು ವರ್ಗನ ಬೇರೆ ಬಿಡುವಂತಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಸಂಬಂಧಪಟ್ಟಿರುವಂತ ಪರಿಪೂರ್ಣ ಆಗವ ಅಧ್ಯಾತ್ಮ ಅಷ್ಟೇ. ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕು, ಆ ವ್ಯಕ್ತಿಗೆ ಆ ಜ್ಞಾನ ಸಿಗಬೇಕು ಅನ್ನೋದೇ ಅಧ್ಯಾತ್ಮ, ಅದೇ ಧರ್ಮ. ಆ ಅಧ್ಯಾತ್ಮದ ಅನುಭವವನ್ನ, ಸಾರವನ್ನ ಸವಿಯೋದಕ್ಕಿರುವಂತ ಮಾರ್ಗನೇ ಧರ್ಮ ಅಧ್ಯಾತ್ಮ. ನಾವು ವೃತ ಯಾವುದಕ್ಕೆ ಅಂಟ್ಕೊಂಡಿದೀವಿ ಅಂತಂದ್ರೆ ಬರೀ ಆಚರಣೆಗೆ ಅಂಟ್ಕೊಳ್ಳೋದಲ್ಲ, ಅನುಭವಕ್ಕೆ ಅಂಟುಕೊಳ್ಳೋದಂತ ಹೋಗ್ಬೇಕು. ಅನುಭವ ಕಂಟಿಗೆ ಆ ಆಚರಣೆಯಿಂದ ಆಗುತ್ತಿರುವಂತ ಅನುಭವವೇನು, ಆ ಅನುಭವದ ಸಾರ ಎಲ್ಲಿ ಸಿಗುತ್ತೆ, ಈ ರೀತಿಯಲ್ಲಿ ಸಾಗಿದಾಗ ಮಾತ್ರ ನಿಜವಾಗ್ಲೂ ಒಂದ್ ಸ್ವಲ್ಪ ಆಧ್ಯಾತ್ಮಿಕ ವಿಚಾರಗಳನ್ನ ಅರ್ಥೈಸ್ಕೊಳ್ಳಿಕ್ಕೆ ಅಥವಾ ಅಧ್ಯಾತ್ಮವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ. ನಾನು ಸುಮ್ಮನೆ ಇವತ್ತು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ನೋಡಿ ತುಂಬ ದಿನಗಳಾಗಿತ್ತು ನಿಮ್ಮನ್ನು ಕಾಣಬೇಕು, ಶರಣರನ್ನ ಭೇಟಿ ಆಗಬೇಕು ಅನ್ನುವಂಥ ವಿಚಾರಕ್ಕೆ ನಿಮ್ಮ ಹತ್ರ ಬಂದೆ. ಬಂದದ್ರಲ್ಲೇ ಒಂದಿಷ್ಟು ಅನುಭವ ಮಾತಾಡೋಣ ಅಂತಂದರೆ ಏನೋ ಕೆಲವು ವಿಚಾರಗಳು ನನಗೆ ಉಳಿದಿರುವಂಥ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ನಾವು ನನ್ನ ಅಲ್ಪ ಜ್ಞಾನಕ್ಕೆ ಉಳಿದಿರುವಂಥದ್ದನ್ನು ಬೇಕಾದಷ್ಟು ಜನ, ಭಾಳಷ್ಟು ಪಂಡಿತರು ನಿಮ್ಮ ಜೊತೆಗೆ ಈ ಟಿ ವಿ ಚಾನಲ್ ಮುಖಾಂತರ, ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ನೀವು ಪ್ರತಿ ವಾರ ಹಂಚ್ಕೊಳ್ತಾನೆ ಇರ್ತೀರಿ. ಮತ್ತು ಇನ್ನೊಂದು ಸಾರಿ ಸಿಕ್ಕಾಗ ನೀವು ಒಂದು ಉತ್ತಮವಾದಂಥ ಒಂದು ಸಂವಾದವನ್ನು ಮಾಡೋಣ, ಒಂದು ವಿಚಾರವನ್ನು ಇಟ್ಕೊಂಡು ಸಂವಾದವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಕರೆಸಿ ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ.
ಹಾಗಾಗಿ ತಮಗೂ ಮತ್ತು ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿರುವಂಥ ಎಲ್ಲ ಶರಣ ಬಂಧುಗಳಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ವಿಶೇಷವಾಗಿ ಇಲ್ಲಿವರೆಗೆ ನಿಮ್ಮೆಲ್ಲರಿಗೆ ಅನುಭವ ನೀಡ್ತಕ್ಕಂಥ ಸೋಮಲಿಂಗ ಸರ್ ಶರಣರಿಗೆ ತುಂಬ ತುಂಬ ಧನ್ಯವಾದಗಳು. ಯಾಕಂತಂದ್ರೆ ಅವ್ರಿಗೆ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಚಾಲು ಮಾಡಿದ್ದ ಅವ್ರ ಕಡೆಯಿಂದ. ಈಗ ನಮ್ಮ ಯೂಟ್ಯೂಬ್ ಚಾನಲ್ ಹೆಂಗೆ ಮಾಡೋಕಂಬುದು ಗೊತ್ತಿಲ್ಲ. ಅವರು ನಾವು ಸಂವಾದ ಜಗ್ಸಲ ಅನುಭವ ಮಾಡ್ತಾ ಇರ್ತಿದ್ವಿ. ಈ ತತ್ವಜ್ಞಾನ ಮತ್ತು ಈ ಅಷ್ಟಾವರಣ ಆಗಿರ್ಬೋದು, ಪಂಚಾಚಾರ ಆಗಿರ್ಬೋದು, ಚಟಸ್ಥಲ ಆಗಿರ್ಬೋದು, ಇವನ್ನ ಹೆಂಗಾರ ಮಾಡಿ ಸಮಾಜಕ್ಕೆ ಹೆಂಗೆ ಮುಟ್ಸ್ಬೇಕಿಂದ ಅಂತೇಳಿ ಫಸ್ಟಿಗೆ ಪ್ರಾರಂಭ ಮಾಡಿ ಅವರು ನಮ್ಮ ಕೈ ಕೊಟ್ಟಿದ್ದಾರೆ. ಅವ್ರಿಗೆ ನೋಡಿದ್ರೆ ತುಂಬ ಮೈ ತುಂಬ ಕೆಲಸಗಳು ಅವರಿಗೆ. ಅಂಥದ್ರಲ್ಲಿ ಬಂದು ನಡುಕ ಇಷ್ಟೆಲ್ಲ ಪ್ರಾರಂಭ ಮಾಡಿ ನಿಂದ್ರಿಸ್ಬಾರ್ದಿದ್ದಾಗ ನಡೆಸಲಂತ ನಮಗೆ ಅಪ್ಪಣೆ ಕೊಟ್ಟು, ಮತ್ತು ಅಕಸ್ಮಾತ್ ಯಾವಾಗ ಸಮಯ ಸಿಕ್ಕಾಗ ಬಂದು ಒಂದು ಮೇಲೆ ಜ್ಞಾನ ನೀಡ್ತಾರೆ. ಅವರಿಗೆ ಇವತ್ತಿನ ದಿನ ಧ್ಯಾನ ಇನ್ನು ಮುಂದೆ ವಿಶೇಷವಾಗಿ ಅವರಲ್ಲಿ ಅನುಭವ ಮುಂದೆ ನೀವು ಕೇಳೋಣ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತುಗಳು ಮುಗಿಸೋಣ. ಸರ್ವರಿಗೂ ಶರಣಾರ್ಥಿಗಳು.